ವಿದ್ಯಾರ್ಥಿಗಳೇ, ಅಧ್ಯಾಯ 3 ವಾಸ್ತವ ಸಂಖ್ಯೆಗಳು. ಈ ಪಾಠದ ವಿಡಿಯೋ ಭಾಗ 5ಕ್ಕೆ ಸ್ವಾಗತ. ಈ ಪಾಠದಲ್ಲಿ ನಾವು ಇವತ್ತು ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದನ್ನು ಸಾಧಿಸೋಣ. ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹಾಕಿದರೆ ಅದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಹಾಗಾಗಿ ನಾವು ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತೆಗೆದುಕೊಳ್ಳೋಣ. ವರ್ಗಮೂಲ 2 ಭಾಗಲಬ್ಧ ಸಂಖ್ಯೆ ಆದರೆ ಅದನ್ನು ನಾವು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೀಬಹುದು. ಮತ್ತು ಪಿ ಕ್ಯೂ ಝಡ್ನಲ್ಲಿರಬೇಕು, ಪೂರ್ಣಾಂಕಗಳ ಗಣದಲ್ಲಿ. ಕ್ಯೂ 0 ಆಗಿರಬಾರ್ದು. ಹಾಗೂ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾಗಿರಬೇಕು. ಪಿ ಮತ್ತು ಕ್ಯೂಗಳಿಗೆ ಯಾವುದೇ ಸಾಮಾನ್ಯ ಅಪವರ್ತನ ಇರಬಾರ್ದು, ಅಂದರೆ ಅವುಗಳ ಸಹ 1 ಆಗಿರಬೇಕು. ಇದು ಭಾಗಲಬ್ಧ ಸಂಖ್ಯೆಗಳ ನಿರೂಪಣೆ. ಹಾಗಾಗಿ ವರ್ಗಮೂಲ 2 ಕ್ಯೂವನ್ನು ನಾವು ಗುಣಿಸಿದಾಗ ಈ ಕಡೆ ತಂದು ಸಮ ಪಿ ಆಗುತ್ತೆ. ಹಾಗಾಗಿ ವರ್ಗಮೂಲ 2 ಕ್ಯೂ ಸ್ಕ್ವೇರ್ ಸಮ ಪಿ ಸ್ಕ್ವೇರ್, ಎರಡೂ ಕಡೆ ವರ್ಗ ಮಾಡಿದ್ದೇವೆ. ಹಾಗಾಗಿ ವರ್ಗಮೂಲ ಚಿಹ್ನೆ ವರ್ಗ ಮಾಡಿದಾಗ ಹೋಗುತ್ತೆ. 2 ಕ್ಯೂ ವರ್ಗ ಸಮ ಪಿ ವರ್ಗ. ಹಾಗಾಗಿ ನಾವೇನು ತಿಳ್ಕೊಳ್ಬೋದು ಅಂದರೆ 2 ಎಂಬ ಸಂಖ್ಯೆ ಪಿ ವರ್ಗವನ್ನು ಭಾಗಿಸುತ್ತದೆ ಎಂದು ತಿಳ್ಕೊಳ್ಬೋದು. ಯಾವಾಗ 2 ಪಿ ವರ್ಗವನ್ನು ಭಾಗಿಸುತ್ತದ, ಒಂದು ಸಂಖ್ಯೆಯ ವರ್ಗವನ್ನು ಭಾಗಿಸುತ್ತದ, ಆಗ 2 ಇದು ಪಿಯನ್ನು ಕೂಡ ಭಾಗಿಸುತ್ತದೆ. ಉದಾಹರಣೆ ನೋಡೋಣ. 2 8 ವರ್ಗ ಅಂದರೆ 64 ಇದನ್ನು ಭಾಗಿಸಿದರೆ ಇದೇ 2 8 ಕೂಡ ಭಾಗಿಸುತ್ತದೆ. ಯಾವುದೇ ಸಂಖ್ಯೆಯ ವರ್ಗವನ್ನು 2 ಭಾಗಿಸಿದರೆ ಆ ಸಂಖ್ಯೆಯನ್ನು ಕೂಡ 2 ಭಾಗಿಸುತ್ತದೆ ಎಂದು ಈ ಉದಾಹರಣೆಯನ್ನು ತಿಳ್ಕೋಬಹುದು. ಅದನ್ನೇ ನಾವು ಇಲ್ಲಿ ಸಂಕೇತದಲ್ಲಿ ಬರುತ್ತೇವೆ. 2 ಇದು ಪಿಯನ್ನು ಕೂಡ ಭಾಗಿಸುತ್ತದೆ. ಆದ್ದರಿಂದ ಪಿಯು ಒಂದು ಸಮ ಸಂಖ್ಯೆ. ಯಾವ ಸಂಖ್ಯೆಯನ್ನು 2ರಿಂದ ಭಾಗಿಸಿ ಹೋಗುತ್ತದೋ ಯಾವ ಸಂಖ್ಯೆ, ಆ ಸಂಖ್ಯೆಯನ್ನು ಸಮ ಸಂಖ್ಯೆ ಅಂತ ಹೇಳ್ತೀವಿ. ಆದ್ದರಿಂದ ಪಿಯನ್ನು 2k ಆಗಿರಲಿ ಎಂದು ತೆಗೆದುಕೊಳ್ತೀವಿ. 2k ಅಂದರೆ ಒಂದು ಸ್ಥಿರಾಂಕ, ಸ್ಥಿರ ಸಂಖ್ಯೆ, ಯಾವುದಾದ್ರೂ ಒಂದು ಸಂಖ್ಯೆ ಆಗಿರ್ಬೋದು. ಉದಾಹರಣೆಯಲ್ಲಿ ನೋಡೋಣ. 2 ಸಮ ಸಂಖ್ಯೆ ಆಗಿದೆ. ಹಾಗಾಗಿ 2ನ್ನು 2 ಗುಣಿಸು 1 ಅಂದರೆ ಒಂದು ಸ್ಥಿರ ಸಂಖ್ಯೆಯಾಗಿ ಬರೀತೀವಿ. ಅದೇ ರೀತಿ 4 ಕೂಡ ಒಂದು ಸಮ ಸಂಖ್ಯೆ. 4ನ್ನು 2 ಗುಣಿಸು 2 ಎಂದು ಬರೀಬೋದು. ಇಲ್ಲಿ 2 ಒಂದು ಸ್ಥಿರ ಸಂಖ್ಯೆಯಾಗಿದೆ. ಹಾಗೆಯೇ 6 ಇದು ಒಂದು ಸಮ ಸಂಖ್ಯೆ. ಇದನ್ನು 2 ಗುಣಿಸು 3 ಎಂದು ಬರೀಬೋದು. ಇಲ್ಲಿ 3 ಒಂದು ಸ್ಥಿರ ಸಂಖ್ಯೆ, ಅಂದರೆ 2 ಎಲ್ಲ ಸಂಖ್ಯೆಗಳಿಗೂ ಕಾಮನ್ ಆಗಿದೆ. ಹಾಗೆಯೇ 8 ಒಂದು ಸಮ ಸಂಖ್ಯೆ. ಇನ್ನು 2 ಗುಣಿಸು 4 ಎಂದು ಬರೀಬೋದು. 4 ಒಂದು ಸ್ಥಿರ ಸಂಖ್ಯೆ. ಹಾಗೆಯೇ ಪಿ ಸಮ 2k ಎಂದು ಬರೀಬೋದು. ಇಲ್ಲಿ k ಒಂದು ಸ್ಥಿರ ಸಂಖ್ಯೆ. ಯಾವಾಗ ಅಂದರೆ ಪಿ ಒಂದು ಸಮ ಸಂಖ್ಯೆ ಆಗಿದೆ. ಹಾಗಾಗಿ ಪಿ ವರ್ಗ ಸಮ 2k ವರ್ಗ, ಅಂದರೆ ಇದನ್ನು ವರ್ಗ ಮಾಡೋಣ. 2q ವರ್ಗ ಸಮ 2k ವರ್ಗ ಆಗ್ತದೆ. ಏಕೆಂದರೆ ನಾವು ಈಗಾಗಲೇ 2q ಸ್ಕ್ವೇರ್ ಸಮ ಪಿ ಸ್ಕ್ವೇರ್ ಎಂದು ಸಾಧಿಸಿದ್ದೇವೆ. ಹಾಗಾಗಿ 2q ಸ್ಕ್ವೇರ್ ಸಮ 4k ಸ್ಕ್ವೇರ್ ಆಯಿತು, k ವರ್ಗ ಆಯಿತು. ಈಗ ಇಲ್ಲಿ 2ರಿಂದ ಭಾಗಿಸಲ್ಪಟ್ಟಾಗ ಎರಡೂ ಕಡೆಗೂ q ವರ್ಗ ಸಮ 2k ವರ್ಗ. ಈಗ ನಾವು ಪಿಯಲ್ಲಿ ಬರೆದ ಹಾಗೆ 2 ಇದು q ವರ್ಗವನ್ನು ಭಾಗಿಸ್ತದೆ. ಅಲ್ಲಿ ಪಿ ವರ್ಗವನ್ನು ಭಾಗಿಸ್ತಾ ಇತ್ತು, ಇಲ್ಲಿ q ವರ್ಗವನ್ನು ಭಾಗಿಸ್ತದೆ. ಹಾಗಾಗಿ 2 ಇದು q ಅನ್ನು ಕೂಡ ಭಾಗಿಸಬೇಕು. ಈಗಾಗಲೇ ನಾವು ಅಲ್ಲಿ ಕಲ್ತಿದ್ದೇವೆ, ಯಾವುದೇ ಒಂದು ಸಂಖ್ಯೆಯ ವರ್ಗವನ್ನು 2 ಭಾಗಿಸಿದರೆ ಆ ಸಂಖ್ಯೆಯನ್ನು ಕೂಡ 2 ಭಾಗಿಸ್ತದೆ, 2ರಿಂದ ಭಾಗಿಸಲ್ಪಡುವುದು. ಆದ್ದರಿಂದ ಕ್ಯೂ ಕೂಡ ಒಂದು ಸಮ ಸಂಖ್ಯೆ. ನಾವು ಈಗಾಗಲೇ ಪಿ ಒಂದು ಸಮ ಸಂಖ್ಯೆಯನ್ನು ತಿಳಿದಿದ್ದೇವೆ.
ಈಗ ಕ್ಯೂ ಕೂಡ ಒಂದು ಸಮಸಂಖ್ಯೆಯಾಗಿ ಬಂತು. ಆದ್ದರಿಂದ ಪಿ ಮತ್ತು ಕ್ಯೂಗಳಿಗೆ ಸಾಮಾನ್ಯ ಅಪವರ್ತನ 2 ಇದೆ. ಅಂದರೆ ಎರಡನ್ನು ಸಾಮಾನ್ಯ ಅಪವರ್ತನವಾಗಿ ಪಿ ಮತ್ತು ಕ್ಯೂಗಳು ಹೊಂದಿದೆ. ಇದು ನಮ್ಮ ಊಹೆ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಎಂಬುದಕ್ಕೆ ವಿರುದ್ಧವಾಗಿದೆ. ನಾವು ಈಗಾಗಲೇ ನಿರೂಪಣೆಯಲ್ಲಿ ಬರೆದಿದ್ದೇವೆ, ಪಿ ಭಾಗಿಸು ಕ್ಯೂ ತೆಗೆದುಕೊಂಡು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರಬೇಕು ಎಂದು ನಾವು ಈಗಾಗಲೇ ಹೇಳಿದ್ದೀವಿ. ಆದರೆ ಇಲ್ಲಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯ ಸಂಖ್ಯೆಗಳಲ್ಲ, ಅವುಗಳಿಗೆ 2 ಎಂಬ ಒಂದು ಸಾಮಾನ್ಯ ಅಪವರ್ತನ ಇದೆ ಎಂದು ತಿಳಿದು ಬಂತು. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ನಾವು ಯಾವುದು ಊಹಿಸಿದ್ದೇವೆ ಅಂದರೆ ವರ್ಗಮೂಲ 2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿದ್ದೇವೆ. ಆ ಊಹೆ ತಪ್ಪು. ಆದ್ದರಿಂದ ಏನಾಗಬೇಕಂದ್ರೆ ವರ್ಗಮೂಲ 2 ಒಂದು ಅಭಾಗಲಬ್ಧ ಸಂಖ್ಯೆ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.